ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸವಿತಾಸ್ ಕಿಚನ್. ಇವತ್ತು ನಾವು ನುಗ್ಗೆಕಾಯಿ ಹುಳಿಮೆಣಸು ಮಾಡಿದ್ದೇನೆ. ಅದನ್ನು ನಿಮಗೆ ಹೇಗೆ ಮಾಡೋದು ಎಂದು ನಾನು ತೋರಿಸಿಕೊಡುತ್ತೇನೆ. ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನುಗ್ಗೆಕಾಯಿ ಹುಳಿಮೆಣಸು ಮಾಡೋದು ಹೇಗೆಂದು ನೋಡೋಣ ಬನ್ನಿ. ನುಗ್ಗೆಕಾಯಿ ಹುಳಿಮೆಣಸು ಮಾಡ್ತಾ ಇದ್ದೇನೆ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ನುಗ್ಗೆಕಾಯಿ, ಹಾಗೆಯೇ 4 ಗಿಡ್ಡೆ ಮೆಣಸು, 2 ಉದ್ದ ಮೆಣಸು, 1/4 ಸ್ಪೂನ್ ಜೀರಿಗೆ, 4 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಹುಳಿ, ಸ್ವಲ್ಪ ಹಳದಿ, ಇಷ್ಟು ಸಾಕು. ಈಗ ನಾವು ನುಗ್ಗೆಕಾಯಿಯನ್ನು ಬೇಯಲಿಕ್ಕೆ ಹಾಕುವ. ನಾನೀಗ ನುಗ್ಗೆಕಾಯಿಯನ್ನು ಬೇಯಲಿಕ್ಕೆ ಇಟ್ಟಿದ್ದೇನೆ. ಕುದಿ ಬರ್ತಾ ಉಂಟು, ಬೇಯಬೇಕದು. ಬೇಯುವಾಗಲೇ ಸ್ವಲ್ಪ ಉಪ್ಪು ಹಾಕುವ. ಅದು ಬೆಂದ ಕೂಡಲೇ 2 ಭಾಗ ಆಗ್ತದೆ. ನುಗ್ಗೆಕಾಯಿ ಬೇಯ್ತಾ ಉಂಟು. ಅದೇ ರೀತಿ ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: ಜೀರಿಗೆ 1/4 ಸ್ಪೂನು, 4 ಎಸಳು ಬೆಳ್ಳುಳ್ಳಿ, ಹಾಗೆಯೇ ಸ್ವಲ್ಪ ಹುಳಿ, 4 ಗಿಡ್ಡೆ ಮೆಣಸು, 2 ಉದ್ದ ಮೆಣಸು. ಅದನ್ನೀಗ ನಾವು ಬಿಸಿ ಮಾಡುವ. ಮೆಣಸು ಮಾತ್ರ ಬಿಸಿ ಮಾಡೋದು, ಬೇರೆ ಯಾವ್ದು ಬಿಸಿ ಮಾಡೋದು ಬೇಡ. ನುಗ್ಗೆಕಾಯಿ ಹುಳಿಮೆಣಸು ಅದು 1-2 ಪೀಸ್ ಸಿಕ್ಕಿದ್ರೆ ಸಾಕು, ಊಟ ಒಳ್ಳೆದು ಹೋಗ್ತದೆ. ನಮ್ಮ ಮನೆಯದೇ, ಅಂಗಡಿಯದಲ್ಲ, ಊರಿದು. ಈಗ ಆಗಿದೆ, ಸಾಕು. ಇದು ತುಂಬಾ ಬಿಸಿ ಆಗುದು ಬೇಡ. ಮತ್ತೆ ಯಾವುದು ಕೂಡ ಹುರಿಲಿಕ್ಕಿಲ್ಲ, ಜೀರಿಗೆ ಕೂಡ ಹುರಿಲಿಕ್ಕಿಲ್ಲ, ಹಸಿಯೇ ಹಾಕಬೇಕು. ನುಗ್ಗೆಕಾಯಿ ಈಗ ಬೆಂದಿದೆ. ಸ್ವಲ್ಪ ಬೆಂದ್ರೆ ಸಾಕು, ತುಂಬಾ ಬೆಂದ್ರೆ ಹುಡಿ ಹುಡಿ ಆಗ್ತದೆ. ಜೀರಿಗೆ, ಹುಳಿ, ಬೆಳ್ಳುಳ್ಳಿ ಇಷ್ಟು ಮಾತ್ರ, ಮತ್ತೆ ಸ್ವಲ್ಪ ಹಳದಿ ಹುಡಿ ಸಾಕು. ಹಳದಿ ಅಷ್ಟೇ. ಗ್ಯಾಸ್ ಆನ್ ಮಾಡಿದೆ. ಅದೇ ರೀತಿ ಸ್ವಲ್ಪ ಎಣ್ಣೆ ಹಾಕುವ. ಒಗ್ಗರಣೆ ಕೊಡ್ಲಿಕ್ಕೆ ಅದೇ ರೀತಿ ಸ್ವಲ್ಪ ಸಾಸಿವೆ ಹಾಕುವ. ಹಾಗೇನೆ ಬೆಳ್ಳುಳ್ಳಿ, ಕರಿಬೇವು. ಅದೇ ರೀತಿ ನಾವು ಹುಳಿಮೆಣಸು ಹರಿದು ಇಟ್ಟ ಮಸಾಲೆ ಸ್ವಲ್ಪ ಒಳ್ಳೆ ಬಿಸಿ ಆಗಬೇಕು. ಎಣ್ಣೆಯಲ್ಲೇ ಒಂಚೂರು ಫ್ರೈ ಆಗಲಿ ಮಸಾಲೆ. ನೀವು ಕೂಡ ಇದನ್ನೊಮ್ಮೆ ಮಾಡಿ ನೋಡಿ ಹೇಗಿದೆ ಅಂತ. ಹೀಗೇ ಮಾಡಬೇಕು, ಎಣ್ಣೆಯಲ್ಲೇ ಮಸಾಲೆ ಫ್ರೈ ಆಗಬೇಕು.
ಹಾಗೆಯೇ ಒಂದು ತುಂಡು ಬೆಲ್ಲ. ನಾನು ಅದನ್ನು ಬೆಲ್ಲ ನೀರು ಮಾಡಿ ಗಾಳಿಸಿ ಕುದಿ ಬರೆಸಿ, ಇಲ್ಲದ ಅದರಲ್ಲೆಲ್ಲ ಕಬ್ಬಿದು ಇದೆಲ್ಲ ಇರ್ತದಲ್ಲ ಕಸ ಕಡ್ಡಿ ಎಲ್ಲ, ಅದಕ್ಕೋಸ್ಕರ ನಾನು ಹೀಗೆ ಮಾಡಿಟ್ಟಿದ್ದೇನೆ ಮೊದಲೇ. ಸಾಕು, ಅಷ್ಟೇ ಸಾಕು, ಜಾಸ್ತಿ ಹಾಕೋದು ಬೇಡ. ನೀರು ಹಾಕ್ಲಿಕ್ಕೆ ಉಂಟು, ಇದು ಸ್ವಲ್ಪ ಒಂಚೂರು ಎಣ್ಣೆಯಲ್ಲೇ ಬಿಸಿ ಆಗಬೇಕು. ನೋಡಿ ಹೇಗಿದೆ ಅಂತ. ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಸಿ ಒಂದು ಸುತ್ತು ರನ್ನ ಆದರೆ ಸಾಕು. ನಾನು ನೀರು ಹಾಕಲಿಲ್ಲ, ಅದೇ ಮಸಾಲೆಗೆ ನಾನು ಒಂಚೂರು ರನ್ ಕೊಡುದು. ಅಷ್ಟೇ ಸಾಕು. ಮಿಕ್ಸಿಯಲ್ಲಿ ಕಡಿದು ತೆಂಗಿನಕಾಯಿ ಹಾಕಿದೆ, ಗಳಿಗೆ ಕಾಣ್ತದಲ್ಲ. ತೆಂಗಿನಕಾಯಿ ಮಾತ್ರ ಹಾಕಿದ್ದು, ಬೇರೆ ಎಂತ ಹಾಕಲಿಲ್ಲ. ಆಗ ಹಾಕಿದ ಮಸಾಲೆ ಮಾತ್ರ, ಬೇರೆ ಯಾವುದು ಇದಕ್ಕೆ ಬಿಸಿಲ್ಲ. ಒಂಚೂರು ಬಿಸಿ ಆಗಲಿ ಹೀಗೇನೆ. ಅದೇ ರೀತಿ ಸ್ವಲ್ಪ ಉಪ್ಪು ಹಾಕುವ, ತುಂಬ ಬೇಡ, ಇಷ್ಟೇ ಸಾಕು. ಆಗ ಅದಕ್ಕೆ ನಾವು ಹಾಕಿದ್ದೇವಲ್ಲ ಉಪ್ಪು, ಮಸಾಲೆಗೆ ಒಂಚೂರು ಉಪ್ಪು ಹಿಡೀಲಿ. ಹಾಗೆಯೇ ತೆಂಗಿನಕಾಯ್ದು ಮಸಾಲೆಯ ನೀರು ಸ್ವಲ್ಪ ಹಾಕುವ ಇದಕ್ಕೆ. ಕುದಿ ಬರ್ತಾ ಉಂಟು, ನೋಡ್ತಾ ಇದ್ದೀರಲ್ಲ. ಅದೇ ರೀತಿ ಬೇಯಿಸಿಟ್ಟ ನುಗ್ಗೆಕಾಯಿ ಹಾಕುವ ಅದಕ್ಕೆ. ಇನ್ನೆಂತ ನೀರು ಹಾಕಲಿ, ಎಂತ ಹಾಕ್ಲಿಕ್ಕಿಲ್ಲ, ಇಷ್ಟೇ ಆಯ್ತು. ಸ್ವಲ್ಪ ಕುದಿ ಬರಬೇಕಿದ್ದು ಹೀಗೇನೆ. ನುಗ್ಗೆಕಾಯಿಗೆ ಮಸಾಲೆ ಎಲ್ಲ ಇಟ್ಕೊಳ್ಬೇಕಲ್ಲ. ನುಗ್ಗೆಕಾಯಿ ಹುಳಿಮೆಣಸು ರೆಡಿ, ಇಷ್ಟೇ ಆದರೆ ಆಯ್ತು. ನೀರೆಂತ ಹಾಕುದು ಬೇಡ ಅದಕ್ಕೆ. ಪುನಃ ಒಮ್ಮೆ ಒಂದು 7 ನಿಮಿಷ ಅದು ನುಗ್ಗೆಕಾಯಿ ಹಾಕಿ ಸ್ವಲ್ಪ ಹೊತ್ತು ಹಾಗೇನೇ ಬೇಯಬೇಕು ಮುಚ್ಚಿಟ್ಟು. ನೋಡಿ ಎಲ್ಲದರಲ್ಲಿ ಕವರ್ ಆಯ್ತು. ಈಗ ನುಗ್ಗೆಕಾಯಿ ಹುಳಿಮೆಣಸು ರೆಡಿ. ನುಗ್ಗೆಕಾಯಿ ಹುಳಿಮೆಣಸು ರೆಡಿ. ಯಾವ ರೀತಿ ಇದೆ ಅಂತ ನೀವೊಮ್ಮೆ ಇದೇ ರೀತಿ ಟ್ರೈ ಮಾಡಿ ನೋಡಿ. ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರಿಬೇಡಿ. ಕಮೆಂಟ್ ಮಾಡಿ ಹೇಗಿದೆ ಅಂತ.